ಎಲ್ರಿಗೂ ನಮಸ್ಕಾರ. ಇಂದ್ರಧನು ಅಸ್ಟ್ರೋಕೇರ್ಗೆ ಸ್ವಾಗತ. ಲಾರೆನ್ಸ್ ಬಿಷ್ಣೋಯಿ ಇತ್ತೀಚಿನ ದಿನಗಳಲ್ಲಿ ಅವರ ಹೆಸರು ತುಂಬ ಮುನ್ನೆಲೆಗೆ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚಿನ ಜನರ ಬಾಯಲ್ಲಿ ನಾವು ಅವರ ಹೆಸರನ್ನು ಕೇಳ್ತಾ ಇದ್ದೇವೆ. ಸಿದ್ದಿಕಿಯ ಹತ್ಯೆ ನಂತರ ಅವರ ಹೆಸರು ಇನ್ನಷ್ಟು ಎಲ್ಲ ಕಡೆಗೆ ಕೇಳಿಬಂತು. ಅಷ್ಟಲ್ಲದೆ ಸಿದ್ದಿಕಿ ಅವರ ಹತ್ಯೆಯ ಬಳಿಕ ವಿಚಾರ ಸಲ್ಮಾನ್ ಖಾನ್ ರವರದ್ದು. ಅಲ್ಲಿ ಕೃಷ್ಣ ಮೃಗದ ಹತ್ಯೆ, ಅವರು ಏನು ಒಂದು ಕ್ಷಮೆಯನ್ನು ಕೇಳದೆ ಇರತಕ್ಕಂಥದ್ದು ವಿಷ್ಣು ಸಮುದಾಯದ ಬಳಿ. ಏನು ಒಂದು ಕೃಷ್ಣ ಮೃಗವನ್ನು ಅವರು ಆ ಒಂದು ಸಮುದಾಯದವರು ಬಹಳ ಗೌರವದಿಂದ ಪೂಜಿಸ್ತಾ ಇರ್ತಕ್ಕಂಥದ್ದು, ದೇವರು ಅಂತಲೇ ತಿಳ್ಕೊಂಡಿರ್ತಕ್ಕಂಥದ್ದು, ಅವರ ಒಂದು ಸಮುದಾಯದ ಭಾವನೆಗಳಿಗೆ ಧಕ್ಕೆ ಆಗಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಸಲ್ಮಾನ್ ಖಾನ್ ರವರಿಗೆ ಒಂದು ಕೊಲೆಯ ಬೆದರಿಕೆಗಳು ಸಾಕಷ್ಟು ಬರ್ತಾ ಇರ್ತಕ್ಕಂಥದ್ದು. ಮತ್ತೆ ಈ ಒಂದು ಸಮುದಾಯ ಅದು ಇತ್ತೀಚೆಗೆ ಈ ರೀತಿಯಾಗಿ ಒಂದು ಕೇವಲ ಕೃಷ್ಣ ಮೃಗದ ಹತ್ಯೆನೇ ಇಷ್ಟೊಂದು ಅಂದರೆ ದೊಡ್ಡ ವಿಚಾರಕ್ಕೆ ಕಾರಣವಾಯಿತೆ ಅನ್ನೋದಷ್ಟೇ ಅಲ್ಲ, ಬಿಷ್ಣೋಯ್ ಸಮುದಾಯ ಪ್ರಾರಂಭದಿಂದಲೂ ಸಹಿತವಾಗಿ ಗಿಡ ಮರಗಳು ಅಂದರೆ ಪ್ರಕೃತಿ ಸಂಪೂರ್ಣವಾಗಿ ಗಿಡ ಮರಗಳಿರ್ಬೋದು, ಪ್ರಾಣಿಗಳು, ಪಶು ಪಕ್ಷಿಗಳಿರ್ಬೋದು, ಅವರಿಗೋಸ್ಕರ ತಮ್ಮ ಒಂದು ಜೀವವನ್ನೇ ಅರ್ಪಿಸಿದೆ. ಹಿಂದೆ ಬಿಷ್ಣೋಯ್ ಸಮುದಾಯ ರಾಜರ ಕಾಲದಲ್ಲಿಯೂ ಸಹಿತವಾಗಿ ಒಂದು ಮರವನ್ನು ಉಳಿಸೋದಕ್ಕೋಸ್ಕರ ಪತಿ, ಪತ್ನಿ, ಮಕ್ಕಳು ಅಂತ ಹೇಳಿ 300 ಜನರ ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ. ಅಂದರೆ ಕೇವಲ ಮರಕ್ಕೋಸ್ಕರ ಅಥವಾ ಪ್ರಾಣಿಗಳಿಗೋಸ್ಕರ ತಮ್ಮ ಜೀವವನ್ನೇ ಅರ್ಪಿಸುವಷ್ಟರ ಮಟ್ಟಿಗೆ ಆ ಒಂದು ಪ್ರೀತಿ, ಅಭಿಮಾನ, ಪರಿಸರ ಬಗೆಗಿನ ಕಾಳಜಿ ಬಿಷ್ಣೋಯ್ ಒಂದು ಸಮುದಾಯಕ್ಕೆ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಅದು ಕೂಡ ಕೃಷ್ಣ ಮೃಗ ಅವರ ಪಾಲಿಗೆ ಅಷ್ಟೊಂದು ಒಂದು ದೇವರ ಸಮಾನ ಅಥವಾ ದೇವರ ರೂಪನೇ ಅವರು ಅದರಲ್ಲಿ ನೋಡ್ತಾ ಇದ್ರು. ಅಂಥದ್ದನ್ನು ಹತ್ಯೆ ಮಾಡಿದಾಗ ಖಂಡಿತ ನಾವು ಇದನ್ನು ಬಿಡೋದಿಲ್ಲ ಅಂತಕ್ಕಂಥದ್ದು ಲಾರೆನ್ಸ್ ಬಿಷ್ಣೋಯ್ ಇರ್ಬೋದು, ಬಿಷ್ಣೋಯ್ ಸಮುದಾಯದವರು ಹೇಳ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಲಾರೆನ್ಸ್ ಬಿಷ್ಣೋಯ್ ಅವರು ತಮ್ಮ ಈ ಒಂದು ಏನು ಒಂದು ಕಾರ್ಯದಲ್ಲಿ ಅಥವಾ ಉದ್ದೇಶದಲ್ಲಿ ಸಫಲರಾಗ್ತಾರ? ಸಲ್ಮಾನ್ ಖಾನ್ ರವರು ಅತ್ಯಂತ ಸುರಕ್ಷಿತವಾಗಿ ಇದ್ದಾರ? ಅವರಿಗೆ ಅವರ ಒಂದು ಜಾತಕ ಏನು ಹೇಳುತ್ತೆ? ಈಗ ಲಾರೆನ್ಸ್ ಬಿಷ್ಣೋಯ್ ಅವರು ಅವರ ಒಂದು ಜಾತಕ ಏನಿದೆ ಅದರಲ್ಲಿ ಟೈಮ್ ಆಫ್ ಬರ್ತು ಸಿಕ್ಕಿಲ್ಲ, ಅದಕ್ಕೋಸ್ಕರವಾಗಿ ಅವರ ಒಂದು ಜಾತಕದ ವಿಶ್ಲೇಷಣೆ ಸಾಧ್ಯವಾಗಲ್ಲ. ಆದರೆ ಇಲ್ಲಿ ಸಲ್ಮಾನ್ ಖಾನ್ ರವರ ಬಗ್ಗೆ ಅಂದರೆ ಅವ್ರಿಗೆ ಈಗ ಯಾವ ಟೈಮ್ ನಡೀತಾ ಇದೆ, ಹೇಗಿದೆ, ಯಾವ ಥರ ಅವರು ಸುರಕ್ಷಿತತೆ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ನೋಡ್ಬೋದು. ಇದು ಸಲ್ಮಾನ್ ಖಾನ್ ರವರ ಡೇಟ್ ಆಫ್ ಬರ್ತ್, ಟೈಮ್ ಮತ್ತು ಅವರು ಹುಟ್ಟಿದಂತಹ ಸ್ಥಳದ ವಿವರಣೆ ಇದೆ. ಹಾಗೆ ಇಲ್ಲಿ ಜಾತಕ ಇದೆ. ಹಾಗಾದರೆ ಸಲ್ಮಾನ್ ಖಾನ್ ರವರ ಒಂದು ಜಾತಕ ಏನು ಹೇಳುತ್ತೆ? ಇಲ್ಲಿ ಮೇಷ ಲಗ್ನ, ಲಗ್ನಾಧಿಪತಿ ಕುಜ 10ರಲ್ಲಿ ಇರ್ತಕ್ಕಂಥದ್ದು. ಅತ್ಯಂತ ಒಂದು ಇಲ್ಲಿ ನಾವು ನೋಡ್ತೀವಿ ಕುಜ ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು, ಬಲಿಷ್ಠನಾಗಿರ್ತಕ್ಕಂಥದ್ದು. ಲಗ್ನಾಧಿಪತಿಯಾಗಿಯೂ 10ನೇ ಮನೆಯಲ್ಲಿ ಕುಳಿತುಕೊಂಡು ವಿಶೇಷವಾಗಿ ಮತ್ತೆ ಉಚ್ಚ ಸ್ಥಾನದಲ್ಲಿ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಅಂದರೆ ಮಕರದಲ್ಲಿ ಇರ್ತಕ್ಕಂತಹ ಕುಜ. ಹಾಗೆಯೇ ಕುಜನ ಜೊತೆಗೆ ಶುಕ್ರ ಅಂದರೆ 2ನೇ ಅಧಿಪತಿಯಾಗಿ ಅರ್ಥಾತ್ ಧನದ ಅಧಿಪತಿಯಾಗಿ ಹೋಗಿ ಕುಜನ ಜೊತೆ ಕುಳಿತುಕೊಂಡಿರ್ತಕ್ಕಂಥದ್ದು. ಇದು ಅವರ ಒಂದು ಕರಿಯರ್ಗೆ ಒಂದು ತುಂಬ ದೊಡ್ಡ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇದರಿಂದ ಅವರು ತುಂಬ ಒಂದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಫೇಮಸ್ ಆದರು ಮತ್ತು ತಮ್ಮ ಕರಿಯರಲ್ಲಿ ಒಳ್ಳೆಯ ಗ್ರೌತ್ ಕಂಡುಕೊಂಡ್ರು ಮತ್ತು ಅಪಾರ ಧನವನ್ನು ಗಳಿಸಿದರು. ಅಲ್ಲದೆ 2ನೇ ಮನೆಯಲ್ಲಿ ಇರತಕ್ಕಂತಹ ರಾಹು ಅಪಾರ ಧನವನ್ನು ಕೂಡ ಕೊಡ್ತಾನೆ. ಅಲ್ಲದೆಯೇ ಇಲ್ಲಿ ನಾವು 3ನೇ ಮನೆಯಲ್ಲಿ ಇರತಕ್ಕಂತಹ ಗುರು ವಕ್ರಿಯಾಗಿರ್ತಕ್ಕಂಥದ್ದನ್ನು ಕಾಣ್ಬೋದು. ಇಲ್ಲಿ ಗುರು ಏನಂತಂದರೆ ವಕ್ರಿಯಾಗಿದ್ರೂ ಸಹಿತವಾಗಿ ತನ್ನ ಮನೆಗೆ ಅಂದರೆ 9ಮ ಸ್ಥಾನಕ್ಕೆ ದೃಷ್ಟಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸೂರ್ಯ
5ನೇ ಮನೆ ಅಧಿಪತಿಯಾಗಿ ನವಮ ಸ್ಥಾನದಲ್ಲಿ ಕುಳಿತಿರ್ತಕ್ಕಂಥದ್ದು. ಅಂದರೆ ಇಲ್ಲಿ 5ನೇ ಮನೆ ಅಧಿಪತಿ ಅಂತಂದರೆ ಮೀಡಿಯಾ. 5ನೇ ಮನೆ ಯಾವುದು? ಮೀಡಿಯಾ ಬರುತ್ತೆ. ಸೋಷಿಯಲ್ ಮೀಡಿಯಾ ಅಥವಾ ಅಂದರೆ ಫಿಲ್ಮ್ ಇಂಡಸ್ಟ್ರಿ, ಎಸ್ಪೆಷಲಿ ಫಿಲ್ಮ್. 3ನೇ ಮನೆ ಸಹಿತ ಕೂಡ ಮೀಡಿಯಾ ಆಗುತ್ತೆ, ಅಂದರೆ ಆನ್ಲೈನ್ ಆ ಥರ ಆಗುತ್ತೆ. ಆದರೆ ನಾವು ಒಂದು ಫಿಲ್ಮ್ ಇಂಡಸ್ಟ್ರಿಗೆ ತೆಗೆದುಕೊಂಡ್ರೆ ಆ ರೀತಿಯಾಗಿ ನಾವು ನೋಡೋದಕ್ಕೆ ಹೋದರೆ ಅದು 5ನೇ ಮನೆ. 5ನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಸೂರ್ಯ 9ನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಕುಳಿತಿರ್ತಕ್ಕಂಥದ್ದು, ಮಿತ್ರನ ಮನೆಯಲ್ಲಿ ಕುಳಿತಿರ್ತಕ್ಕಂಥದ್ದು, ಅಲ್ಲದೆ ಗುರುವಿನ ದೃಷ್ಟಿಯನ್ನು ಹೊಂದಿರತಕ್ಕಂಥದ್ದು ಕೂಡ ಅವರಿಗೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆಯ ಗ್ರೋತನ್ನು ತಂದುಕೊಟ್ಟಿದೆ. ಇಲ್ಲಿ ಪ್ರಶ್ನೆ ಏನಂತಂದರೆ, ಹಾಗಾದರೆ ಇದು ಸಲ್ಮಾನ್ ಖಾನ್ ರವರಿಗೆ ಯಾವ ರೀತಿಯಾಗಿ ಈ ಕೃಷ್ಣ ಮೃಗದ ವಿಚಾರ ತೊಂದರೆಗೆ ಬಂತು? ಇಲ್ಲಿ ನಾವು ನೋಡ್ತೀವಿ, ಗುರು ಅಂದರೆ ವಕ್ರಿ ಆಗಿರ್ತಕ್ಕಂಥದ್ದು. ಇಲ್ಲಿ ಗುರುವಿನ ಸಾಮರ್ಥ್ಯ ಕೃಷ್ಣ ಮೃಗವನ್ನು ಕೊಂದಿದ್ರಿಂದ ಅಂದರೆ ಸ್ವಲ್ಪ ಕಡಿಮೆ ಆಯಿತು ಅಂತಕ್ಕಂಥದ್ದು, ವೀಕ್ ಆಯಿತು. ಇದರಿಂದ ಅಲ್ಲಿ ಮತ್ತೆ ಮೇಷ ಲಗ್ನ ಒಂದು ಹಠದ ಸಂಕೇತ, ಒಂದು ಸ್ವಲ್ಪ ಹಠ, ಕೋಪ ಎಲ್ಲ ಜಾಸ್ತಿ ಇರುತ್ತೆ. ಆ ರೀತಿಯಾಗಿ ಇರೋದ್ರಿಂದ ಅವರು ಆ ಒಂದು ಹತ್ಯೆಗೆ ಅವರು ಕ್ಷಮಾಪಣೆಯನ್ನು ಕೇಳಲಿಲ್ಲ. ಆದರೆ ಇಲ್ಲಿ ಗುರು ವೀಕ್ ಆಯಿತು. ಜೊತೆಗೆ ಇಲ್ಲಿ ನಾವು ನೋಡ್ತೀವಿ ಶನಿ ಮತ್ತು ಚಂದ್ರ ಕುಂಭದಲ್ಲಿ. ಶನಿ ಮತ್ತು ಚಂದ್ರ ಈ ಒಂದು ಕಾಂಬಿನೇಷನ್ ಏನು ತೋರಿಸುತ್ತೆ ಅಂದರೆ, ಮಾನಸಿಕವಾಗಿ ಅವರಿಗೆ ಎಲ್ಲೋ ಒಂದು ಕಡೆ ಡಿಸ್ಟರ್ಬ್ ಆಗ್ತಕ್ಕಂಥದ್ದು, ಒಂದು ಸ್ಟ್ರೆಸ್ ಲೈಫಲ್ಲಿ ಇರ್ತಕ್ಕಂಥದ್ದು. ಹಾಗೆ ವಿವಾಹ ಆಗದೆ ಇರತಕ್ಕಂಥದ್ದಕ್ಕೆ ಅಥವಾ ಈ ಒಂದು ವೈವಾಹಿಕ ಜೀವನದ ಒಂದು ವಿಚಾರದಲ್ಲಿ ಅವರು ದೂರ ಉಳಿದಿರ್ತಕ್ಕಂಥದ್ದಕ್ಕೆ ಇಲ್ಲಿ ಶುಕ್ರ ಮತ್ತು ಕುಜ. ಇಲ್ಲಿ ನಾವು ನೋಡ್ತೀವಿ ಸಪ್ತಮಾಧಿಪತಿ ಶುಕ್ರ ಕುಜನ ಜೊತೆಗಿದ್ದಾನೆ. ಆದರೆ ಕುಜ ಮತ್ತು ಶುಕ್ರ ಪ್ರೀತಿಯನ್ನು ತಂದುಕೊಡುತ್ತೆ ಲೈಫಲ್ಲಿ. ಲವ್ ಇರುತ್ತೆ, ಪ್ರೀತಿ ಇರುತ್ತೆ, ಆದರೆ ಅಲ್ಲಿ ವಿವಾಹ ಅಥವಾ ವೈವಾಹಿಕ ಜೀವನ ಚೆನ್ನಾಗಿರಲ್ಲ. ವಿವಾಹ ಮತ್ತು ವೈವಾಹಿಕದ ವಿಚಾರ ಬಂದಾಗ ಅಲ್ಲಿ ಅವರು ವಿವಾಹ ಆಗಲ್ಲ, ಅಥವಾ ವಿವಾಹ ಆದರೆ ತುಂಬ ಘರ್ಷಣೆ ಇರುತ್ತೆ, ಇಲ್ಲ ವಿವಾಹ ಆದರೆ ಡಿವೋರ್ಸ್ ಆಗುತ್ತೆ, ಈ ಥರ. ಹೀಗೆ ಅವರಿಗೆ ಅನೇಕ ರೀತಿಯಾದಂತಹ ಯೋಗಗಳು. ಹಾಗೆಯೇ ಮುಖ್ಯವಾಗಿ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ನೋಡ್ತೀವಿ ಅಷ್ಟಮದಲ್ಲಿ ಕೇತು ಮತ್ತು ಬುಧ. ಕೇತು ಮತ್ತು ಬುಧ ಅಷ್ಟಮದಲ್ಲಿದ್ದಾಗ ಅದು ಅಕಲ್ಟ್ ಸೈನ್ಸ್ಗೆ ತುಂಬ, ಅಂದರೆ ಸ್ಟಡಿಗೆ ತುಂಬ ಒಳ್ಳೆಯದು. ಆದರೆ ಈಗ ಅವರಿಗೆ 6ನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಬುಧ ಕೇತು ಜೊತೆಯಲ್ಲಿ ಕುಳಿತಿರ್ತಕ್ಕಂಥದ್ದು. 6ನೇ ಮನೆ ಅಧಿಪತಿ ಬುಧ ಇಲ್ಲಿ ಹೇಗೆ ಶತ್ರುವಿನ ಸ್ಥಾನ, ಅದು ಒಂದು ವಿಪರೀತ ರಾಜಯೋಗವನ್ನು ಕೊಟ್ಟರು ವಿಪರೀತ ಕಷ್ಟವನ್ನು ಮೊದಲು ಕೊಡುತ್ತೆ. ಅದಕ್ಕೆ ಈಗ ಅವರಿಗೆ 2021ರಿಂದ ಅವರಿಗೆ ನಡೀತಾ ಇರತಕ್ಕಂತಹ ದಶೆ ಬುಧ ದಶೆ. ಈ ಬುಧ ದಶೆ 38ರವರೆಗಿದೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ಬುಧ ದಶೆ ನಡೀತಾ ಇರುವಾಗ 8ನೇ ಮನೆ ಟ್ರಿಗರ್ ಆಗುತ್ತೆ. 8ನೇ ಮನೆ ಯಾವುದು? ಆಯಸ್ಸಿನ ಸ್ಥಾನ, ಹಾಗೆಯೇ ಭಯದ ಸ್ಥಾನ. ಅಲ್ಲದೆಯೇ ಇದು ಒಂದು ಸಡನ್ ಆಗಿ ಇವೆಂಟ್ ಕೊಡುವಂತಹ ಸ್ಥಾನ, ಸಡನ್ ಚೇಂಜ್ ಆಗ್ತಕ್ಕಂತಹ ಸ್ಥಾನ. ಅಲ್ಲದೆಯೇ ಕೆಲವೊಮ್ಮೆ ಇದು 8ನೇ ಮನೆ ಕತ್ತಲು, ಜೀವನವನ್ನು ಕತ್ತಲಿಗೆ ತಳ್ಳುವ ಸ್ಥಾನ. ಅಂದರೆ ಎಲ್ಲೋ ಅಂಡರ್ ಗ್ರೌಂಡಿಗೆ ಹೋಗುವಂಥ ಸ್ಥಾನ, ಒಳಗಡೆಗೆ ಕತ್ತಲಲ್ಲಿ ಇರುವಂತಹ ಸ್ಥಾನ. ಅದಕ್ಕೆ ಅವರಿಗೀಗ ಹೆಚ್ಚು ಒಂದು ರೀತಿ ಭದ್ರತೆ, ಅಂದರೆ ಎದುರಿಗೆ ಹೆಚ್ಚಿನ ಪ್ರದರ್ಶನವನ್ನು ಮಾಡೋ ಥರ ಇಲ್ಲ, ಏನಿದ್ರೂ ಭದ್ರತೆಯ ನಡುವೆ ಮಾಡಬೇಕು. ಈ ರೀತಿ ಅದು ಒಂದು ಏನಾಯಿತು, ಭಯ ಹುಟ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಒಂದು ರೀತಿಯ ಸ್ಟ್ರೆಸ್ಸು, ಚಿಂತೆ, ಭಯ, ಉದ್ವೇಗಗಳು, ಈ ರೀತಿ ಅದು ನಡೀತು. 2021ರಿಂದ ಇದು ತೀವ್ರವಾಯಿತು. ಆದರೆ ಈಗ ಜನವರಿ 2025ರವರೆಗೂ ಕೇತು ಅಂತರ್ದಶ, ಅಥವಾ ಅದನ್ನು ಭುಕ್ತಿ ಅಂತಲೂ ಹೇಳ್ಬೋದು. ಅಂತರ್ದಶ
ಅಂತಾನು ಹೇಳ್ಬೋದು, ಭುಕ್ತಿ ಅಂತ ಹೇಳ್ಬೋದು. ಅದು ಈಗ ನಡೀತಾ ಇದೆ. ಅಂದರೆ ಜನವರಿವರೆಗೂ ಸಲ್ಮಾನ್ ಖಾನ್ ರವರಿಗೆ ಅತ್ಯಂತ ಕಷ್ಟದಾಯಕ ಸಮಯ. ಆದರೆ ಇಲ್ಲಿ ಈ ಸಮಯ ಹಾಗಾದರೆ ಇಷ್ಟೇ ನಡೆಯುತ್ತಾ? ಹಾಗಾದರೆ ಕೇತು ಮುಗಿದ ತಕ್ಷಣ ಚೆನ್ನಾಗಾಗತ್ತಾ ಅಂತಂದರೆ, ಆದರೆ ದಶೆ, ಬುಧನ ದಶೆ ಇಲ್ಲಿ ನಡೀತಾ ಇದೆ. ಇಲ್ಲಿ ಗುರುವಿನ ಅನುಗ್ರಹ ಇಲ್ಲ. ಇಲ್ಲಿ ಟೋಟಲ್ ಒಂದು ಕಾರ್ಮಿಕ್ ಅನ್ನೋದು ಇಲ್ಲಿ ಟ್ರಿಗರ್ ಆಗಿರ್ತಕ್ಕಂತಹ ಸಮಯ. ಅದಕ್ಕೆ ಈಗ ತುಂಬ ಕೇರ್ಫುಲ್ ಆಗಿ ಇರಬೇಕಾದಂತಹ ಸಮಯ. ಯಾಕೆ ಅಂತಂದರೆ ಆಯಸ್ಸಿನ ಸ್ಥಾನ ಅಥವಾ ಮೃತ್ಯುವಿನ ಸ್ಥಾನದ ಒಂದು ದಶೆ ಇಲ್ಲಿ ಏನಾಗ್ತಾ ಇದೆ, ನಡೀತಾ ಇದೆ. ಹಾಗಾಗಿ ಇಲ್ಲಿ ತುಂಬ ಒಂದು ಬಹಳ ಎಚ್ಚರಿಕೆಯಿಂದ ಇರಬೇಕು. ಅಲ್ಲದೆ ಇಲ್ಲಿ ಹಾಗಾದರೆ ಅವರು ಪರಿಹಾರ ಏನು ಮಾಡ್ಕೋಬೇಕು? ಇಲ್ಲಿ ಯಾರಾದರೂ ಗುರು ಅಂದರೆ ಅವರ ಧರ್ಮದವರೇ ಅತ್ಯಂತ ಶ್ರೇಷ್ಠವಾದಂಥ ಯಾರನ್ನಾದರೂ ಒಬ್ಬ ಒಂದು ಗುರುವನ್ನು ಅಥವಾ ಇನ್ಯಾವುದೇ ಧರ್ಮದ್ದು ಗುರುವನ್ನು ಅವರು ಆಶ್ರಯಿಸಿದರೆ ಅಥವಾ ಆ ಗುರು ಮಧ್ಯ ಪ್ರವೇಶಿಸಿದ್ರೆ, ಆ ಒಂದು ಗುರುವಿನ ಆಶೀರ್ವಾದ ಅಲ್ಲಿ ದೊರೆತರೆ ಸ್ವಲ್ಪ ಮಟ್ಟಿಗೆ ಈ ಕರ್ಮದ ಭಾರ ಅಲ್ಲಿ ಕಡಿಮೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಏನಾಗುತ್ತೆ, ಸಾಮಾನ್ಯವಾಗಿ ಗುರು ಚೆನ್ನಾಗಾದಾಗ ಕೇತು ಕೂಡ ಗುರುವಿನ ಮಾತು ಕೇಳ್ತಾನೆ, ಇಲ್ಲಿ ಬುಧ ಕೂಡ ಗುರುವಿನ ಮಾತು ಕೇಳ್ತಾನೆ. ಆದರೆ ಇದು ಅಂದರೆ ಅವರಲ್ಲಿ ಆ ಒಂದು ಪರಿವರ್ತನೆ ಆದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಅಂತಹ ಗುರುವನ್ನು ಭಕ್ತಿಯಿಂದ, ಶ್ರದ್ಧೆಯಿಂದ ನಂಬಿ ಅವರ ಒಂದು ಸೇವೆಯನ್ನು ಮಾಡಿದಾಗ ಅಥವಾ ಗುರುವೇ ತಾನಾಗಿ ಅನುಗ್ರಹಿಸಿದಾಗ ಇದು ಸಾಧ್ಯವಾಗುತ್ತೆ. ಬಿಟ್ಟರೆ ಇದನ್ನು ಹೊರತುಪಡಿಸಿ ತುಂಬ ಅವರಿಗೆ ಈಗ ಕಷ್ಟವಾಗಿರ್ತಕ್ಕಂತಹ ತೊಂದರೆಯ ಒಂದು ಸಮಯ, ಒಂದು ಮೃತ್ಯು ಕತ್ತಿ ತೂಗಾಡ್ತಾ ಇದೆ ಅಂತೀವಲ್ಲ, ಆ ಒಂದು ಸಮಯ ಈಗ ಅದು ನಡೀತಾ ಇದೆ. ಯಾಕೆ ಅಂತಂದರೆ ಇಲ್ಲಿ ಗುರು ವೀಕಾಗಿ 8ನೇ ಸ್ಥಾನ ಅತ್ಯಂತ ಬಲವಾಗಿರ್ತಕ್ಕಂಥದ್ದು, ಅದರ ಒಂದು ಸ್ಥಾನದಲ್ಲಿ ಕುಳಿತಿರ್ತಕ್ಕಂಥ ಒಂದು ಗ್ರಹಗಳ ದಶೆ ಭುಕ್ತಿ ನಡೀತಾ ಇರತಕ್ಕಂಥದ್ದು. ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ. ಅಲ್ಲಿಯವರೆಗೆ ಶುಭಮಸ್ತು. ಧನ್ಯವಾದಗಳು.